ಆಕಾಶವಾಣಿ ಮಡಿಕೇರಿ. ಶ್ರೀಯಮ್ಮರಾತಿ ಸಾಧನ ಪಯೋನಿಧಿಯೊಳ್ ಪಡೆದುಂ ಧರಿತ್ರಿಯಂ ಜೀ ಪಂಪನ ಪೆಂಪು. ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ. ಒತ್ತಿಕೊಂಡು ಆತ್ಮೀಯ ಸುಪುಷ್ಪಮಂ. ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್. ಇಂತೂ ಉದಾತ್ತ ನಾರಾಯಣನಾದದೇ ಕೇಳಿ ಪಂಪನ ಪೆಂಪು. ಹರಿಕೇಸರಿ ಸೌಖ್ಯ ಕೋಟಿಯಂ ಹೀಗೆ ಎಂಬಗೆ. ಯುದ್ಧ ಸಂಸ್ಕೃತಿಯ ಬಹುರೂಪಿಗಳಾದ ಭಯ, ಭೀಭತ್ಸ, ತಲ್ಲಣ, ನೋವುಗಳ ಕಾರ್ಯವನ್ನು ಉಂಟು ಮಾಡುತ್ತವೆ. ಅದು ಪಂಪನಲ್ಲಿ ಕಾವ್ಯದ ಕೊನೆಯಲ್ಲಿ ಚಿತ್ರಿತವಾಗಿದ್ದರೆ ರನ್ನನ ಗದಾಯುದ್ಧದಲ್ಲಿ ವಿಸ್ತಾರವಾಗಿದೆ. ಕುವೆಂಪು ಅವರ ಸ್ಮಶಾನ ಕುರುಕ್ಷೇತ್ರ ನಾಟಕವೂ ಇದನ್ನೇ ವಸ್ತುವಾಗಿ ಉಳ್ಳದ್ದು. ಯುದ್ಧದ ಅನೇಕ ಆಯಾಮಗಳನ್ನು, ಶೌರ್ಯ ಪರಾಕ್ರಮಗಳನ್ನು ಚಿತ್ರಿಸುತ್ತಲೇ ಅದರ ಭೀಕರತೆಯ ಪರಿಣಾಮವನ್ನು ಈ ಎಲ್ಲ ಕಾವ್ಯ ನಾಟಕಗಳು ಒಳಗೊಂಡಿವೆ. ಯುದ್ಧೋತ್ತರದ ಭಯಾನಕ ಪರಿಣಾಮಗಳು ಎಂದೂ ಹೇಸಿಗೆಯನ್ನು ಉಂಟು ಮಾಡುವಂಥದ್ದು. ಪಂಪ ತನ್ನ ಕಾವ್ಯದ ಮಹೋನ್ನತ ಭಾಗವಾಗಿ ಇದನ್ನು ಚಿತ್ರಿಸಿದ್ದಾನೆ. ಎಲ್ಲರನ್ನೂ ಕಳೆದುಕೊಂಡ ದುರ್ಯೋಧನ ಏಕಾಂಗಿಯಾಗಿ ಕುರುಕ್ಷೇತ್ರ ರಣಭೂಮಿಯನ್ನು ಕಂಡು ಜುಗುಪ್ಸೆಗೊಳ್ಳುವುದು, ತನ್ನ ಬಂಧು ಬಾಂಧವರ ಎದುರು ನಿಂತು ತನ್ನನ್ನು ತಾನು ವಿಮರ್ಶಿಸಿಕೊಳ್ಳುತ್ತಾ ಪ್ರಲಾಪಿಸುವುದು, ತನ್ನ ಹಠಕ್ಕೆ ತಾನೇ ಹೊಣೆಗೇಡಿಯಾಗಿ ಮರುಗುತ್ತಲೇ ಹಠವನ್ನೇ ಸಾಧಿಸುವುದು ಈ ಭಾಗದಲ್ಲಿ ಕಾಣಬಹುದು. ಭೀಷ್ಮರ ಸಲಹೆಯಂತೆ ವೈಶಂಪಾಯನ ಸರೋವರದಲ್ಲಿ ಮುಳುಗಿ ಬಲರಾಮನ ಬರುವನ್ನು ನಿರೀಕ್ಷಿಸುವುದು ಈ ಭಾಗದಲ್ಲಿದೆ. ಕೇಳಿ. ಅಯ್ಯೋ ಸಂಜಯ, ಈ ಮಹಾಯುದ್ಧದಲ್ಲಿ ಮಹಾಶಯನಾದ ನದೀಜ ಭೀಷ್ಮ, ಓವಜನಾದ ದ್ರೋಣ, ನನ್ನ ಆತ್ಮೀಯ ಗೆಳೆಯ ಕರ್ಣ, ಚಾಪಬಲದ ಮದ್ರೇಶ, ಈ ಎಲ್ಲ ಸಾಹಸಿಗರು ಸತ್ತು ನಾಶವಾದರು. ಈಗ ನನ್ನದೊಂದು ಈ ದೇಹ ಉಳಿದಿದೆ. ಇನ್ನು ನನಗೆ ಬೇರೆ ಕಾರ್ಯ ಯಾವುದಿದೆ? ಎದುರಾಗುವ ಶತ್ರುವನ್ನು ನನ್ನ ಗದೆ ಎಂಬ ಸಿಡಿಲಿನ ಹೊಡೆತದಿಂದ ಉರುಳಿಸುವೆ. ಇದು ಹೊರಟೆ. ಸ್ವಾಮಿಯೇ, ಕೃಪಾ, ಅಶ್ವತ್ಥಾಮರೆಂಬ ಶೂರರು ಇರಲು ಕಾರ್ಯ ಮಾಡಲು ಅವಕಾಶ ಉಂಟು. ಪಾಂಡವರನ್ನು ಗೆಲ್ಲುವುದು ಅಸಾಧ್ಯವಾಯಿತೆ? ನಿನ್ನ ಬಾಹುದಂಡಕ್ಕೆ ಸಮಾನರು ಇದ್ದಾರೆಯೇ? ಪಗೆಯನ್ನು ಕೊಲ್ಲುವಂತೆ ಗೆಲ್ಲುವಂತೆ ಕಾದಬೇಕು. ಹೀಗಿರುವಾಗ ಏಕಾಕಿಯಾಗಿ ರಿಪುಗಳನ್ನು ಕಾದುವೆಯಾ? ಹೇ, ನನ್ನನ್ನು ಏಕಾಕಿ ಎಂದು ಅಪಹಾಸ ಮಾಡುವೆಯ ಸಂಜಯ? ಮದ ಗಜಗಳ ಕುಂಭಸ್ಥಲಗಳನ್ನು ಹೆಸೆದು ಸುರಿಯುವ ಕೆಂಪು ನವಮೌಕ್ತಕಗಳ ಹೊಳಪಿನಿಂದ ಶೋಭಿಸುವ ಮುಖವುಳ್ಳವನು, ಬಲಿಷ್ಠವಾದ ಮೃಗರಾಜನನ್ನು, ಮದಿಸಿದ ಶತ್ರುವನ್ನು ವಧಿಸುವ ಶೂರನಾದ ನನ್ನನ್ನು ಏಕಾಕಿ ಎನ್ನುವೆಯಾ? ನಿನ್ನ ಬಾಹುಬಲವು ಜಯಿಸಲು ಅಸಾಧ್ಯವೂ, ಇತರರ ಸಹಾಯವನ್ನು ಅಪೇಕ್ಷಿಸದ್ದೂ ಆಗಿದೆ. ಆದರೂ ದೇಶ ಕಾಲ ವಿಭಾಗವನ್ನು ಆಪತ್ತಿಗೆ ಅರಿಯದ ವಿವೇಕಿಗಳಂತೆ ಸ್ವಾಮಿಯವರು ಮಾಡಕೂಡದು. ಏನೇ ನಿರ್ಧರಿಸುವುದಕ್ಕೂ ಮೊದಲು ಕುರುಪಿತಾಮಹರಾದ ಭೀಷ್ಮರಲ್ಲಿ ಆಲೋಚಿಸಿ. ನೋಡಿದೆಯಾ, ಸಂಜಯನು ಕಾಲಾಯಾಪನೆ ಮಾಡಲೋಸುಗ ಆತನನ್ನು ತಡೆದು ರಣರಂಗದ ನಡುವೆ ಕರೆದೊಯ್ಯುತ್ತಿದ್ದಾನೆ. ಅನೇಕ ರಾಜರ ತಲೆ ಓಡುಗಳ ರಾಶಿ, ಸಕಲ ರಾಜರ ತಲೆಗಳಿಂದ ಜಾರಿದ ಕಿರೀಟಗಳ ಸಮೂಹದಿಂದ ಹೊಮ್ಮಿರುವ ರತ್ನ ಸಲಾಕೆಗಳ ಪ್ರಖರವನ್ನು ನೋಡುತ್ತಿರುವರು. ಅದು ಭೀಮನ ಗದೆ ಹೊಡೆತದಿಂದ ಹತವಾಗಿ ನೆಲದೊಳಗೆ ಹೂತ ಆನೆಗಳ ಸಮೂಹವನ್ನು ವಿಷಣ್ಣ ಭರಿತನಾಗಿ ದುರ್ಯೋಧನನು ನೋಡುತ್ತಿದ್ದಾನೆ. ಅದು ನೋಡು, ದೀಪಗಳ ಬೆಳಕಲ್ಲಿ ಸತ್ತ ಯೋಧರ ಬಂಧುಗಳು ರಾಶಿ ಬಿದ್ದ ಹೆಣಗಳ ನಡುವೆ ತಮ್ಮವರಿಗಾಗಿ ಬೆದಕುತ್ತಿದ್ದಾರೆ. ಕಂಡು ಅವರ ರೋಧನವು ಮುಗಿಲು ಮುಟ್ಟಿದೆ. 18 ದಿನಗಳ ಕಾಲ ನಡೆದ ಕಾಳಗದ ಈ ಕುರುಕ್ಷೇತ್ರವೆಂಬ ಯುದ್ಧ ಭೂಮಿ ಈಗ ಸ್ಮಶಾನ ಭೂಮಿಯಾಗಿದೆ. ಸುಟ್ಟು ಕರಕಲಾದ ಅಟ್ಟೆಗಳ ಕಮಟು ವಾಸನೆಯನ್ನು ಕಂಡೆಯ ಗೆಳೆಯ? ಹೌದು, ಸ್ಮಶಾನ ಭೀಕರತೆಯಿಂದ ಕುರುಕ್ಷೇತ್ರವು ಹೇಸಿಗೆಯನ್ನುಂಟು ಮಾಡುತ್ತಿದೆ. ಕೈಕಾಲು ಕಳೆದುಕೊಂಡ ಯೋಧರ ನರಳಾಟ,
ಕುದುರೆ ಆನೆಗಳ ಸಂಕಟದ ಅರಚಾಟ, ಕಾಲಿಟ್ಟಲ್ಲೆಲ್ಲ ಸತ್ತ ದೇಹಗಳ ರಾಶಿ, ಹರಿದ ಕೊಬ್ಬು ನೆತ್ತರ ಪ್ರವಾಹದಿಂದ ಕೆಸರುಗಟ್ಟಿ ನೆಲವೆಲ್ಲ ಅಸಹ್ಯದಿಂದ ಕೂಡಿದೆ. ಈ ರಕ್ತ ಪ್ರವಾಹ, ಹೆಣಗಳ ರಾಶಿ, ಮುರಿದು ಬಿದ್ದ ರಥಗಳು, ನರಳಾಟ, ಕೇಕೆಗಳ ನಡುವಿನಿಂದ ಹಾದು ಹಳ್ಳ ದಿಣ್ಣೆಗಳನ್ನು ಹತ್ತಿ ಇಳಿದು ದುರ್ಯೋಧನನು ನಡೆದು ಬರುತ್ತಿರುವುದನ್ನು ಕಂಡು ಸಂಜಯನು ಕುರುಪತಿಗೆ ಈ ಗತಿ ಬಂತಲ್ಲ ಎಂದು ಮರುಗುತ್ತಿದ್ದಾನೆ. ಅಯ್ಯೋ ಗೆಳೆಯ, ಸ್ಮಶಾನವೆಂದರೆ ಭೂತ ಪ್ರೇತ ಪಿಶಾಚಿಗಳ ಮನೆ. ಅದೋ ಅವುಗಳ ಕಾಕು ಕೇಕೆಗಳ ವಾಸಸ್ಥಾನಕ್ಕೆ ನಡೆದು ಬಂದು ಸೇರಿದರು. ದುರ್ಯೋಧನನನ್ನು ಕೆಣಕುವಂತೆ ಒಂದು ಮರುಳು ತನ್ನ ಕಾಕು ಧ್ವನಿಯಲ್ಲಿ ಕಿರುಚುತ್ತಿದೆ. ಅರಿಕೆ ಸರಿಯಾದ ಅರ್ಜುನನಲ್ಲಿ ಪಗೆಬೇಡ, ಆತನಲ್ಲಿ ಕೂಡಿ ಸಂಧಿಯನ್ನು ಮಾಡು ಎಂದರು ಒಪ್ಪದೆ ಯುದ್ಧದಲ್ಲಿ ಎಲ್ಲರನ್ನೂ ಒಡ್ಡಿ ನಾಶ ಮಾಡಿದ ನಿನಗೆ ಈ ಕಷ್ಟಗಳು ಏನು ಮಹಾ ದೊಡ್ಡದೋ? ಹಠವೇ ಮುಂದಾಗಿ ಎಲ್ಲವನ್ನೂ ಕಳೆದೆ, ಇನ್ನು ನಮ್ಮ ನೆಲಕ್ಕೂ ಬಂದಿರುವೆ, ನಮ್ಮನ್ನು ನಾಶ ಮಾಡುವೆಯಾ? ಪಿಶಾಚಿಗಳೆಂದು ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದು ರಣರಂಗದಲ್ಲಿ ಪೈಶಾಚ ಆಟವಾಡುವ ನಾವುಗಳು ಪಿಶಾಚಿಗಳು. ವಿಕ್ರಮಾರ್ಜುನನಲ್ಲಿ ಸಂಧಿಯನ್ನಲ್ಲದೆ ಒಬ್ಬಿ ಕೆಟ್ಟ ನೀನು ಪಿಶಾಚಿಯು, ಹೇಳುವಂತವನಾಗು. ಹೇಳದೆ ಹೋದೆ ಆದರೆ ಶಿವನಾನೇ. ದುರ್ಯೋಧನನು ಅದಕ್ಕೆ ಬ್ರಹ್ಮನು ಮರಳು ಮಾಡಿದ್ದರಿಂದ ಈ ಪಿಶಾಚಿಗಳಿಗೆ ನಾನು ಹುಚ್ಚನಂತೆ ತೋರುತ್ತಿದ್ದೇನೆ ಎಂದು ನಕ್ಕು ಮುಂಬರಿದನು. ಅದು ಹೆಣಗಳ ಸಮೂಹವು ಬಿದ್ದೆಡೆಯಲ್ಲಿ ದೃಷ್ಟದ್ಯುಮ್ನನ ಕತ್ತಿಯಿಂದ ಸೀಳಲ್ಪಟ್ಟ ಕುಲಗುರು ದ್ರೋಣನನ್ನು ಕಂಡು ದುರ್ಯೋಧನನು ಮರುಗುತ್ತಿದ್ದಾನೆ. ಕುಲಗುರುವೆ, ನಿಮ್ಮ ಬಿಲ್ಲ ಕೌಶಲವು ಈ ಧರಿತ್ರಿಯಲ್ಲೇ ಪ್ರಸಿದ್ಧವು. ನಿಮ್ಮ ಹೆಸರ ಕೇಳಿದೊಡನೆಯೇ ಸಮಸ್ತ ಲೋಕವೂ ಕೈ ಮುಗಿಯುವುದು. ನಿಮ್ಮ ಬಾಣ ಪ್ರಯೋಗಕ್ಕೆ ದೇವತೆಗಳು ನಡುಗುವರು. ಅಯ್ಯೋ, ನನ್ನ ದುಷ್ಕರ್ಮದಿಂದಾಗಿ ನಿಮಗೆ ಈ ಗತಿ ಒದಗಿತೆ ಎಂದು ಪ್ರಲಾಪಿಸುತ್ತಾ ನಡೆದಂತೆ ನಡೆದು ದುಶ್ಯಾಸನನು ಭೀಮನಿಂದಾಗಿ ಮಡಿದ ಸ್ಥಳಕ್ಕೆ ಬಂದನು. ಭೀಮನು ತಿಂದುಳಿದ ಮಾಂಸ ಮೂಳೆಗಳ ಹಿಡಿದೆಳೆದು ಏನೊಂದೂ ಸಿಗದೆ ಅರಚಾಡುತ್ತಿರುವ ಹದ್ದು ನರಿಗಳನ್ನು ಓಡಿಸಿ ಉತ್ತರಿಸಿ ಬರುತ್ತಿರುವ ದುಃಖವನ್ನು ಉಮ್ಮಳಿಸುತ್ತಾ ದುರ್ಯೋಧನನು ಪ್ರಲಾಪಿಸುತ್ತಿದ್ದಾನೆ ನೋಡು. ಭೀಮನ ಸಂತತಿಗಳೇ, ಪ್ರೀತಿಯ ತಮ್ಮನ ದೇಹವನ್ನು ಬಿಟ್ಟು ತೊಲಗಿ. ಭೀಮನಲ್ಲದೆ ನೀವು ಹಿಂಸಿಸುತ್ತಿದ್ದೀರಾ? ತಮ್ಮ ದುಶಾಸನ, ನಿನ್ನನ್ನು ಕೊಂದವನ ಹೊಟ್ಟೆ ಬಗೆದು ಕರುಳ ಹಿರಿದು ಈ ಹದ್ದುಗಳಿಗೆ ಔತಣ ಕೊಡುವುದನ್ನು ನೋಡದೆಯೇ ನಿನಗೆ ಈ ಸ್ಥಿತಿ ಒದಗಿತೆ. ಇರಿ, ಅರಚಬೇಡಿ ಹದ್ದುಗಳೇ, ಅರಚಬೇಡಿ. ಭೀಮನ ಕರುಳ ತಿಂದು ತೇಗುವಿರಂತೆ ಸನಿಹದಲ್ಲೇ ಭೀಮನ ಔತಣ ನಿಮಗಿದೆ. ಹೀಗೆ ಪ್ರಲಾಪಿಸುವುದು ಶೂರರಿಗೆ ತಕ್ಕುದಲ್ಲ. ಇತ್ತ ಕಡೆ ಬಾ ಸ್ವಾಮಿಯೇ. ಅರ್ಜುನನ ಅಮೋಘಾಸ್ತ್ರದಿಂದ ಹತನಾದ ಕರ್ಣನ ಮಗನಾದ ವೃಷಸೇನನನ್ನು ಕಾಣು. ಅಯ್ಯೋ, ಎದೆ ಬಿರಿದ ಹಾಗಿದೆ. ಈ ಕಂದನ ಸ್ಥಿತಿಯನ್ನು ನೋಡಲಾರೆ. ಈ ದುರ್ಯೋಧನನ ಆತ್ಮೀಯನಾದ ನಿನ್ನ ತಂದೆ ಕರ್ಣನೆಲ್ಲಿದ್ದಾನೆ ಮಗು? ಅರ್ಜುನನ ಹರಿತ ಬಾಣದಿಂದ ಹರಿದ ತಲೆಯೂ ಇತ್ತ ಕಾಣುತ್ತಿದೆ ರಾಜನೇ. ನಗುಮುಖವು ಇನ್ನೂ ಮಾಸದ ಈ ಮೃತಕರ್ಣನ ತಲೆ ಮತ್ತು ಅಟ್ಟೆಯು ಇತ್ತ ಇದೆ. ಎಲ್ಲಿದ್ದಾನೆ, ಎಲ್ಲಿದ್ದಾನೆ ನನ್ನ ಪ್ರಿಯ ಮಿತ್ರ? ಇಲ್ಲಿ, ಈ ಕಡೆ. ಅಯ್ಯೋ, ನಾನು ನೋಡಲಾರೆ. ನನ್ನೊಡನೆ ಕೂಡಿ ಆಡಿ ಸ್ನೇಹದ ಒಲವನ್ನು ತೋರಿದ ಪ್ರಿಯ ಮಿತ್ರನೇ, ನಾನಿದನ್ನು ಸೈರಿಸಲಾರೆ. ಕಾರ್ಯದಲ್ಲಿ ಸೇವಕನಾಗಿ
ಬೆದರಿಸುವಾಗ ಒಡೆಯನಂತೆ, ಆದೇಶಿಸುವಾಗ ಗುರುವಿನಂತೆ, ವ್ಯಾಕುಲದ ಗಳಿಗೆಯಲ್ಲಿ ಮನಸ್ಸೇ ಆಗಿದ್ದಂಥ ಪ್ರಾಣ ಮಿತ್ರನೇ, ನನಗಿಂತ ಮೊದಲೇ ಹೊರಟೆಯ. ಎಲ್ಲ ಕಾಲಕ್ಕೂ ನನಗೆ ಸಹಾಯಕನಾಗಿರುವವರು ನೀನಲ್ಲದೆ ಮತ್ಯಾರಿದ್ದಾರೆ? ಕರ್ಣನಲ್ಲಿ ಎದೆ ಸೋಂಕಿ ಪ್ರೀತಿಸುವ ಈ ದುರ್ಯೋಧನ ಬೇರೆಯಾಗಿರುವನೇ? ಇತ್ತ ಬಾ ಸ್ವಾಮಿಯೇ, ನೀನಿಲ್ಲಿದ್ದರೆ ಶೋಕರಸವು ಸಮುದ್ರವಾಗುವುದು. ಬಾ ಬಾ, ಭೀಷ್ಮರಿದ್ದೆಡೆಗೆ ಹೋಗುವ. ಕರ್ಣನಲ್ಲಿ ನನ್ನ ಪ್ರೀತಿ ಇರುವುದಾದರೆ ಶತ್ರುವನ್ನ ಸೀಳಿ ಈ ಹದ್ದುಗಳಿಗೆ ಆಹಾರ ಕೊಡುತ್ತೇನೆ. ಇದು ಸತ್ಯ. ನಡೆ ಸಂಜಯ, ನಾನಿಲ್ಲಿದ್ದರೆ ಮತ್ತೆ ಮೂರ್ಛಿತನಾಗುತ್ತೇನೆ. ನಡೆ, ಪಿತಾಮಹರಿದ್ದಲ್ಲಿ ನನ್ನನ್ನು ಕರೆದೊಯ್ಯಿ. ಬಾ, ಹೀಗೆ ಬಾ. ಅದು ದೇಹದ ಕುಳಿಗಳನ್ನು ಬಿಡದೆ ನಾಟಿದ ಬಾಣಗಳ ಸಮೂಹವನ್ನು ಹಾಸಿಗೆಯಾಗಿಸಿ ಪವಡಿಸಿರುವ ಭೀಷ್ಮರನ್ನು ದುರ್ಯೋಧನನು ನಮಸ್ಕರಿಸಿದನಲ್ಲ. ಈಗ ಬಂದವರು ಯಾರು? ನಾನು ಸಂಜಯ. ಜೊತೆಗೆ ಬಂದಿರುವವನು ಕುರುವಂಶ ಬಾಂಧಳದ ಚಂದ್ರನಾದ ದುರ್ಯೋಧನ. ಮಗು, ನೀನು ಏಕಾಕಿಯಾಗಿ ಬಂದುದನ್ನು ಕಂಡು ಮನ ಮರುಗುತ್ತಿದೆ. ನಿನ್ನ ಶ್ವೇತ ಛತ್ರಿ ಚಾಮರಗಳೆಲ್ಲಿ? ನಿನ್ನ ನೆರೆದಿದ್ದ ಸೈನ್ಯವೆಲ್ಲಿ? ನಿನಗೆ ಈ ಗತಿ ಬಂತೆ? ನಿನ್ನ ಮುಂದಿನ ಕಾರ್ಯವೇನು? ಪಿತಾಮಹ, ಇನ್ನೇನಿದೆ? ಶತ್ರುಗಳನ್ನು ಕತ್ತರಿಸಿ ರಾಶಿ ಹಾಕುವುದಲ್ಲದೆ ಬೇರೆ ಯೋಚನೆಯುಂಟೆ? ನಿನ್ನ ಪಾದಕಮಲದಲ್ಲಿ ಬೇಡಿ ಯುದ್ಧಕ್ಕೆ ಹೋಗಲೆಂದು ಬಂದೆ. ಮಗು, ನಿನಗೆ ದೈವವು ಪ್ರತಿಕೂಲವಾಗಿದೆ. ಹರಿತವಾದ ಸೂಜಿಯು ಕುಂಬಳದಲ್ಲಿ ಹೊಕ್ಕ ಹಾಗೆ ನಿನ್ನ ಈ ಶಕ್ತಿಯು ಶತ್ರುಗಳ ದರ್ಪವನ್ನು ನಡುಗಿಸಲಾರದು. ನಿನಗೆ ಮೈತ್ರೇಯರು ಕೊಟ್ಟಿರುವ ಊರು ಭಂಗ ಶಾಪವು ತಪ್ಪಿಸಲಾಗದು. ನಾನಿರುವಾಗಲೇ ಸಂಧಿಯನ್ನು ಸ್ವೀಕರಿಸಿ ನೆಲವನ್ನು ಪಡೆ. ನಿಮ್ಮ ಎರಡೂ ಗುಂಪಿನ ಸ್ನೇಹವು ವೃದ್ಧಿಯಾಗಲಿ, ನಿನ್ನ ದ್ವೇಷವು ತೊಡೆಯಲಿ. ನಿನ್ನ ಈ ಸ್ಥಿತಿಗೆ ಶಕುನಿ ದುಶ್ಯಾಸನರೇ ಕಾರಣರಾದರು. ದುಶ್ಯಾಸನನ ರಕ್ತದಿಂದಲೇ ನಿನ್ನ ದೋಷ ವಿಮೋಚನೆಯಾಯಿತು ಎಂದು ಬಗೆ. ಹೀಗಿದ್ದು ಮತ್ತೆ ದ್ವೇಷವನ್ನು ಅನುಸರಿಸುತ್ತೀಯಾ? ಅಜ್ಜ, ಶರಶಯ್ಯೆಯಲ್ಲಿ ನೀನಿದ್ದೀಯ. ದ್ರೋಣರು ಹಾಗಾದರು. ಪ್ರೀತಿಯ ಮಿತ್ರ ಕರ್ಣನೂ ಹೋದ. ತಮ್ಮನಾದ ದುಶ್ಯಾಸನನು ಭೀಮನಿಂದ ಸತ್ತ. ಇದನ್ನೆಲ್ಲ ಸಹಿಸಿಕೊಂಡು ಶತ್ರುವಿನಲ್ಲಿ ಸಂಧಿಯನಗುಂಟೆ. ಸಂಧಿಯಿಂದ ಯಾವ ಐಶ್ವರ್ಯವನ್ನು ಗಳಿಸಬೇಕಿದೆ? ನನ್ನ ಛಲವನ್ನು ಸಾಧಿಸಲು ಎನಗೆ ಬಿಡಿ. ನಿಮ್ಮನ್ನು ಕಂಡು ಅಪ್ಪಣೆ ಬೇಡಲೆಂದು ಬಂದಿರುವೆ. ನೀನು ಯುದ್ಧ ಮಾಡದೇ ಇರುವವನಲ್ಲ. ಈ ಒಂದು ಹೊತ್ತು ನಾನೀಗ ಹೇಳುವ ಜಲಮಂತ್ರೋಪದೇಶವನ್ನು ಪಡೆದು ಕುರುಕ್ಷೇತ್ರದ ಉತ್ತರದಲ್ಲಿರುವ ವೈಶಂಪಾಯನ ಸರೋವರದಲ್ಲಿ ಕಾಲರುದ್ರನು ಪಾತಾಳದಲ್ಲಿ ಅಡಗಿರುವ ಹಾಗೆ ಮುಳುಗಿರು. ನಿನ್ನ ಸಹಾಯಕ್ಕೆ ಬಲರಾಮನು ಬರುವವರೆಗೆ ಹಾಗೇ ಇರು. ನಂತರ ಕೃತವರ್ಮರನ್ನು ಕೂಡಿಕೊಂಡು ಯುದ್ಧವನ್ನು ನಾಳೆ ಜಯಿಸು. ಹೀಗೆಂದು ಭೀಷ್ಮನು ದುರ್ಯೋಧನನ ಕಿವಿಯಲ್ಲಿ ಜಲಮಂತ್ರವನ್ನು ಉಪದೇಶಿಸಿದನು. ಇದನ್ನು ಪಡೆದವನಾದ ದುರ್ಯೋಧನನು ಭೀಷ್ಮನಿಗೆ ನಮಸ್ಕರಿಸಿ
ವೈಶಂಪಾಯನ ಸರೋವರದ ದಿಕ್ಕಿನೆಡೆಗೆ ವೇಗದಿಂದ ನಡೆದನು ಎಂದು ಇನ್ನು ಮುಂದಿನ ಕಥೆಯನ್ನು ಹೇಳುವಲ್ಲಿವರೆಗೆ ವಿಶ್ರಮಿಸುವ ಗೆಳೆಯ. ಹರನುಳೆ ಪತ್ತಿ ತೆತ್ತಿಸಿದ ಚಿತ್ತಮಂ ಇಬರ್ಗಿಯಾಗೆ ಮೋಹಂ ವತ್ತರಿಸೆ ಸುಯೋಧನಂಗೆ ರಣಭೂಮಿಯೊಳ್ ಎಂತುಟು ಅವಸ್ಥೆಯೋ ಕನಲ್ದು ಉರಿದ ಪುದು ಎನ್ನ ಮೈಯನು ಅತ್ತಣ ಪಂಬಲ ಬಂಬಲೊಳ್ ತೆರೆಂದಿರಿದದು ಚಿತ್ತಂ ಆ ದೊರೆಯ ಯೋಗಿಗಂ ಇಂತುಟೆ ಮೋಹಂ ಆಗದೆ ಛಲದೊಳ್ ದುರ್ಯೋಧನಂ ಪಂಪನ ಪೆಂಪು. ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ಕೇಳಿದಿರಿ. ಬಲದೊಳ್ ಮದ್ರೇಶಂ ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್. ಸಿಂಧೂದ್ಭವಂ ಚಾಪ ವಿದ್ಯಾ ಬಲದೊಳ್. ಪದ್ಯಗಳನ್ನು ಹಾಡಿದವರು ಜಿ ಪುಷ್ಪಲತಾ. ಭಾಗವಹಿಸಿದ್ದವರು ಉಮೇಶ್ ಎಸ್ಎಸ್, ಜಿ ಶಾಂತಕುಮಾರ್, ದಿವಾಕರ ಹೆಗಡೆ, ಬೇದ್ರೆ ಮಂಜುನಾಥ್, ಪ್ರಭುಸ್ವಾಮಿ ಮಳಿಮಠ್, ಕೆಬಿ ಮೀನಾ, ಆರ್ ಲೋಕೇಶ್ವರಿ ಮತ್ತು ಎಸ್ ಲಕ್ಷ್ಮೀನಾರಾಯಣ. ಇವರ್ಗಳಿಂ ಈ ಭಾರತಂ ಲೋಕ ಪೂಜಂ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.